ಸೊ ನಮಸ್ಕಾರ ಕನ್ನಡಿಗರೇ, ನಾನು ಶಿವಶಂಕರ್. ನೀವು ನೋಡ್ತಾ ಇದ್ದೀರಾ AYT ಅಂದ್ರೆ ಅಬೌಟ್ ಯುವರ್ ಥಿಂಗ್ಸ್. ಇದು ನಮ್ಮ 2ನೇ ವಿಡಿಯೋ. ಈ ವಿಡಿಯೋದ ನಾವೇನು ಮಾಡಕೊಂತೀವಿ ಅಂದ್ರೆ ಮನುಷ್ಯನಿಗೆ ಕೊಟ್ಟುಕೊಂಡಿರುವ ಒಂದು ಅದ್ಭುತ ವರ ಅಂತ ಹೇಳ್ಬೋದು, ಕೊಡುಗೆ ಅಂತ ಹೇಳ್ಬೋದು. ಅದೇನಂದ್ರೆ ಮೊಬೈಲ್. ಸೊ ಆ ಮೊಬೈಲ್ ಬಗ್ಗೆನೇ ಇವತ್ತು ಮಾತಾಡಕ್ಕೆ ಹೋಗೋಣ. ಅದರಿಂದ ಆಗುವ ಲಾಭ ಹಾನಿಗಳು ಅಥವಾ ನಾವು ಅದನ್ನು ಉಪಯೋಗಿಸ್ತಿರುವಂಥ ದಾರಿ ಹೆಂಗೆ ಅಂತ ಎಲ್ಲ ನೋಡೋಣ. ಸೊ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು AYT. ಮೊಬೈಲ್ ಅಂದ ತಕ್ಷಣ ನಿಮ್ಗೆ ಏನು ತಲೆಯಲ್ಲಿ ಬರುತ್ತೋ ಗೊತ್ತಿಲ್ಲ. ಸೊ ನಮ್ಗೆ ನೆನಪಿದ್ದಂಗೆ ನಾವು 10th ಮುಗಿಸೋಣ ಮೊಬೈಲ್ ಇಸ್ಕೊಡ್ತಾರ ಅಥವಾ ಮೊಬೈಲ್ ಹೊಸದು ನಮ್ಮಲ್ಲಿ ಒಂದು ಮೊಬೈಲ್ ಇರ್ತೈತಿ, ಒಂದು ದೊಡ್ಡ ಖುಷಿ ನಮಗೆ. ನಿಮಗೂ ಅದೇ ಥರ ಆಗಿರುತ್ತೆ. ಆ್ಯಸ್ ಯೂಶ್ವಲ್ 10th ಮುಗಿಯೋಣ ಮೊಬೈಲ್ ಇಸ್ಕೊಡ್ತಾರೆ ಎಲ್ಲರ ಮನೆಯಾಗ. ಸೊ ನಮ್ಮ ಕಾಲ ಹಂಗಿತ್ತು. ನಮ್ಮ 10 ಮುಗಿಯೋಣ ಮೊಬೈಲ್ ನಾವೆಲ್ಲ 10 ಮುಗಿಯೋಣ ತೊಗೊಂಡಿದ್ದು ಮೊಬೈಲ್. ಬಟ್ ಇವಾಗಿನ ಜನ್ರೇಷನ್ ಹಂಗಿಲ್ಲ. 10th ಮುಗಿಯೋಣ ಏನಿಲ್ಲ, ಈಗ ಸಾಲಿಗೆ ಹೊಂಟ್ರಂದ್ರೆ ಮುಗಿದು ಮೊಬೈಲ್ ಆಲ್ಮೋಸ್ಟ್ ಎಲ್ಲರ ಕೈಗಿರ್ತಾವೆ. ಎಲ್ಲ ಸಣ್ಣ ಹುಡುಗರ ಕೈಗೂ ಮೊಬೈಲ್ ಇರ್ತಾವೆ. ಬಟ್ ಅದನ್ನು ಸರಿಯಾಗಿ ಯೂಸ್ ಮಾಡ್ತಾರೋ ಇಲ್ವೋ ಅಂತ ಪೇರೆಂಟ್ಸು ನೋಡೋಕೆ ಹೋಗಲ್ಲ. ಅಂದ್ರೆ ಅವ್ರವ್ರ ಬ್ಯುಸಿ ಲೈಫಲ್ಲಿ ನೋಡೋಕೆ ಹೋಗಲ್ಲ ಅಂತ. ದಿನಾನು ನೋಡೋಕ್ಕಾಗಲ್ಲ ಯಾರಿಗೂ. ದಿನಾನು ಮಕ್ಕಳಿನ ಮೊಬೈಲಲ್ಲಿ ಏನು ಮಾಡ್ತಾರೆ ಅದೆಲ್ಲ ನೋಡೋಕ್ಕಾಗಲ್ಲ. ಸೊ ಇದು ಎಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದೇ. ಸೊ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಆಸ್ ಅ ಪೇರೆಂಟ್ ಆಗಿರ್ಬೋದು, ಅಥವಾ ನಮ್ಮ ವಯಸ್ಸಿನ ಹುಡುಗರಾಗಿರ್ಬೋದು, ಅಥವಾ ಸಣ್ಣ ಹುಡುಗರಾಗಿರ್ಬೋದು. ಮೊಬೈಲಲ್ಲಿ ಏನೇನು ಮಾಡ್ಬೋದು ಅದನ್ನೆಲ್ಲ ಇವತ್ತು ನೋಡೋಣ. ಫಸ್ಟ್ ಮೊದಲನೇದಾಗಿ, ಮೊಬೈಲ್ ಸುಮ್ಮನೆ ಕಾಟಾಚಾರಕ್ಕೋ ಅಥವಾ ಶೋಕಿಗೋ ಅಥವಾ ನನ್ನ ಹತ್ರನೂ ಮೊಬೈಲ್ ಇದೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರನೂ ಮೊಬೈಲ್ ಇಲ್ಲ. ಮೊಬೈಲ್ ತುಂಬ ಕೆಲ್ಸಕ್ಕೆ ಬರುತ್ತೆ. ಆದರೆ ಕೆಲವೊಂದಿಷ್ಟು ನಾನು ಹೇಳ್ತೀನಿ, ತುಂಬ ಹೇಳೋಕ್ಕೋಗಲ್ಲ. ಸೊ ಮೊದಲನೇದಾಗಿ, ಮೊಬೈಲಿಂದ ನಿಮ್ಮ ಸ್ವಂತ ದುಡಿಮೆಯನ್ನು ಆರಂಭಿಸ್ಬೋದು, ಯಾವುದೇ ವಯಸ್ಸಿನಲ್ಲಾಗಿರ್ಬೋದು. ಬಟ್ ಎಲ್ಲದಕ್ಕೂ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು. ಎಕ್ಸಾಂಪಲ್ ನಂದೇ ಹೇಳ್ತೀನಿ ಕೇಳ್ರಿ. ಫಸ್ಟ್ನೇದಾಗಿ ಹೇಳ್ಬೇಕಂದ್ರೆ ಕಂಟೆಂಟ್ ಕ್ರಿಯೇಟೇ ತಗೊಳ್ರಿ. ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಇದರ ಮೇನ್ ಕನ್ಸಿಸ್ಟೆನ್ಸಿ ಮುಖ್ಯ. ನಿಮ್ಮ ಕಂಟೆಂಟಲ್ಲಿ ಕ್ವಾಲಿಟಿ ಮುಖ್ಯ, ಆಯಿತಾ? ಅಂದರೆ ವಿಡಿಯೋ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇಲ್ಲ ನಾನು, ನಾಲೆಜ್ ಕ್ವಾಲಿಟಿ ಬಗ್ಗೆ. ಆಮೇಲೆ ಜನ ತಾನಾಗೆ ನೋಡ್ತಾರೆ. ಮೇನ್ ಕಂಟೆಂಟ್ ಕ್ರಿಯೇಷನ್ ನಾನು 2018ರಲ್ಲಿ ಚಾಲು ಮಾಡಿದ್ದೀನಿ, ಹೇಳ್ಕೊಳ್ಳೋಕೇನೋ ವಿಡಿಯೋ ಮಾಡಿದ್ದೀನಿ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಕನ್ಸಿಸ್ಟೆನ್ಸಿ ಇಲ್ಲ. ಕಂಟಿನ್ಯೂ ವಿಡಿಯೋ ಮಾಡ್ಕೋತ ಹೋಗ್ಬೇಕು. ಯಾವತ್ತು ಆಡಿಯನ್ಸ್ ಜೊತೆ ಟಚಲ್ಲಿ ಇರ್ಬೇಕು, ನೋಡೋ ಜನರ ಜೊತೆ ಟಚಲ್ಲಿ ಇರ್ಬೇಕು. ಬಟ್ ನಂದು ಕಾರಣ ಅಂದ್ರೆ ಕೆಲವು ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ. ಮೊಬೈಲ್ ವಿಷಯ ಆಗಿರ್ಬೋದು, ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಕಂಟೆಂಟ್ ಕ್ರಿಯೇಷನಲ್ಲಿ ಈ ಕಂಟೆಂಟ್ ಮಾಡ್ತಾನೆ ಬದುಕು ಕಟ್ಕೊಂಡವ್ರು ಸಾಕಷ್ಟು ಜನ ಇದ್ದಾರೆ. ನೀವು ದಿನ ನೋಡ್ತೀರಿ, ನೋಡಿ ಎಂಜಾಯ್ ಮಾಡ್ತೀರಿ ಅವರು ವಿಡಿಯೋಗಳು. ಯಾಕೆ ನೀವು ಮಾಡಬಾರ್ದು? ಸೊ ದೇವ್ರು ನಮ್ಮನ್ನು ಸುಮ್ಮನೆ ಭೂಮಿ ಕಳಿಸಿಲ್ಲ. ಏನೋ ಒಂದು ಪ್ರತಿಭೆ ನಮ್ಮಲ್ಲಿ ತುಂಬ ಕಳಿಸಿರ್ತಾನೆ. ಅಂದ್ರೆ ನನ್ನಲ್ಲಿ ಕಂಡುಕೊಂಡಂಗೆ ನೀವು ಒಂದು ಏನಾದರೂ ಹೊಸದನ್ನು ಮಾಡಿ, ನಿಮ್ಗೆ ಯಾವುದರಲ್ಲಿ ಆಸಕ್ತಿ ಇದೆ, ಯಾವುದ್ರಾಗ ಇಂಟ್ರೆಸ್ಟ್ ಅದ, ಅದ್ರಾಗ ಒಂದು ಚಾಲು ಮಾಡಿರಿ. ಏನೋ ಒಂದು ವಿಡಿಯೋ ಮಾಡೋಕ್ಕೆ ಸುಮ್ಮನೆ 20-30 ಸಾವಿರ ಕೊಟ್ಟು, ಕೆಲವೊಬ್ರ ಕಡೆ ನೋಡ್ತಿರ್ತೀನಿ ಸಣ್ಣ ಹುಡುಗರಲ್ಲಿ 20-30 ಸಾವಿರ ನಮ್ಮ ಕಡೆನೇ ಇರಲ್ಲ, ಆ ರೇಂಜಿಗೆ ಮೊಬೈಲ್ ಇರ್ತಾವೆ. ಬಟ್ ಮನೇಲಿ ಇರ್ಬೋದು, ದುಡ್ಡು ಇರ್ಬೋದು, ಮಾಡ್ತೀವಿ ಅಂತಲ್ಲ. ಬಟ್ ಅದರಿಂದ ಉಪಯೋಗ ಆಗಬೇಕಲ್ಲ. ಯಾವುದೇ ಒಂದು ಇದು ಮಾಡಿರ್ತೀವಿ, ಉಪಯೋಗ ಮಾಡ್ಕೋಬೇಕಲ್ಲ. ಸೊ ಅದ್ರ ಸಂಬಂಧ ಮೊದಲನೇದಾಗಿ ನಿಮಗೆ ಆಸಕ್ತಿ ಇರೋದ್ರ ಮೇಲೆ ವಿಡಿಯೋಸ್ ಮಾಡ್ಕೋತೀರಿ. ಸೊ ಮೊದಲನೇದಾಗಿ ಕಂಟೆಂಟ್ ಕ್ರಿಯೇಷನ್. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಸಾಕಷ್ಟು ಪ್ಲಾಟ್ಫಾರ್ಮ್ ಅದಾವ. ಶೋಕಿ ಕಾಲ ಮಾಡೋಕೆ ಹೋಗ್ಬೇಡ್ರಿ. ಸೊ ಮಾಡ್ಕೋತೀರಿ ಆಡಿಯನ್ಸ್ ಬಿಲ್ಡ್ ಮಾಡೋಕೆ. ಶೋಕಿ ಅಂದ್ರೆ ನಾವು ಮತ್ತೆ ಬೇರೆ ನೋಡ್ತಿರ್ತೀರಿ, ರೀಲ್ಸ್ ನೋಡ್ತಿರ್ತೀರಿ ನೀವು ಕೆಲವೊಂದು, ಆ ಟೈಪ್ ಮಾಡೋಕೆ ಹೋಗ್ಬೇಡ್ರಿ. ಬಟ್ ಅದರಿಂದ ಏನೋ ಒಂದು ಆಡಿಯನ್ಸ್ ಗ್ರೋತ್ ಆಗ್ಬೇಕು ಅಂತ ಕಂಟೆಂಟ್ ಮಾಡಿರಿ. ಲಿಪ್ ಸಿಂಕಿಂಗು ಏನು ಕೆಟ್ಟದ್ದಂತ ಹೇಳ್ತಾರಲ್ಲ, ಆಡಿಯನ್ಸ್ ಗ್ರೋತ್. ಈಗ ಎಷ್ಟೋ ಜನ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಜನ ರೀಲ್ಸ್ ಮಾಡೋರು ಅದಾರೆ, ಅವರಿಗೂ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಅದಾರೆ. ಸೊ ಅದರಿಂದ ಅವರು ಅರ್ನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಅರ್ನ್ ಮಾಡ್ತಿದ್ದಾರೆ. ಸೊ ನೀವು ಮಿಲಿಯನ್ವರೆಗೂ ಹೋಗಲಿಲ್ಲ ಅಂದರೂ ಅಟ್ಲೀಸ್ಟ್ K ಆದರೂ ಹೋಗುತ್ತೆ, ಅಂದರೆ 1000ವರೆಗೂ, ಲಕ್ಷಗಟ್ಟಲೆ ಆದರೂ ಹೋಗುತ್ತೆ. ಸೊ ಡೋಂಟ್ ವರಿ, ಮಾಡ್ಕೋತೀರಿ ಒಂದು ಕಂಟೆಂಟ್ ಕ್ರಿಯೇಷನ್. ನೆಕ್ಸ್ಟ್, ಅಫಿಲಿಯೇಟ್ ಮಾರ್ಕೆಟಿಂಗ್. ದಿನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು, ಯಾರು ನೀವಾಗಿರ್ಬೋದು, ಸಾಕಷ್ಟು ಜನ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಆನ್ಲೈನಲ್ಲಿ ವಸ್ತುಗಳನ್ನ ಆನ್ಲೈನ್ ಶಾಪಿಂಗ್ ಮಾಡ್ತಾರೆ. ಆನ್ಲೈನಲ್ಲಿ ಅದು ಇದು ತರಿಸ್ತಿರ್ತಾರೆ. ಸೊ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಇಂಥವೆಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಇರ್ತದೆ. ಸೊ ಇದ್ರ ಬಗ್ಗೆ ಡೀಪಾಗಿ ಸ್ವಲ್ಪ ವಿಡಿಯೋ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿರಿ, ಮಾಡಂತೇಳಿ ಮಾಡ್ತೀನಿ. ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಕಮೆಂಟ್ ಮಾಡಿದ್ರೆ ಜಲ್ದಿ ಆಗುತ್ತೆ ಅಷ್ಟೇ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಪ್ರಾಡಕ್ಟ್ಗಳನ್ನ ಸಜೆಷನ್. ಈಗ ಹೆಂಗೆ ಅವರು ಸೋಷಿಯಲ್ ಮೀಡಿಯಾದಾಗ ಫಾಲೋವರ್ಸ್ ಮಾಡ್ರಿ ಅಂತಲ್ಲ, ಕನ್ನಡದಾಗ ಆಲ್ಮೋಸ್ಟ್ ಜಾಸ್ತಿ ಜನ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ದೇ ದುಡ್ಡು ಮಾಡ್ತಾರೆ. ನಾನು ನೋಡಿದ ಮಟ್ಟಿಗೆ ಯಾರು ಈ ಕಾಮರ್ಸ್ ವೆಬ್ಸೈಟಿಂದ ಯಾರು ಪ್ರಾಡಕ್ಟ್ಗಳನ್ನ ಸಜೆಷನ್ ಮಾಡಲ್ಲ. ಐ ಥಿಂಕ್ ಮಾಡ್ತಾರೆ ಸ್ವಲ್ಪ ಜನ, ಕಡಿಮೆ. ಆದಷ್ಟು ಅವ್ರು ಯೂಟ್ಯೂಬ್ ವಿಡಿಯೋಸ್ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ಸ್ ಕೊಟ್ಟಿರ್ತಾರೆ ಅಷ್ಟೇ.
ಸೊ ಆ ಲಿಂಕ್ಸ್ ಹೆಂಗೆ ಕೊಟ್ಟಿರ್ತಾರೆ ಅನ್ನೋದು ಈ ರೀಸನ್ ಹೇಳ್ತೀನಿ ಕೇಳ್ರಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಾರೆ ಅದು. ಸೊ ಈಗ ನೀವು ಅಮೆಝಾನ್ ಒಳಗೆ ಒಂದು ಪ್ರಾಡಕ್ಟ್ ಯಾರಿಗೂ ಸಜೆಷನ್ ಮಾಡತ್ತೀರಿ, ನಿಮ್ಮ ಲಿಂಕ್ ಥ್ರೂ ಅವ್ರ ಬೈ ಮಾಡಿದ್ರು ಅಥವಾ ಪರ್ಚೇಸ್ ಮಾಡಿದ್ರು ಬರೀ ಕ್ಲಿಕ್ ಮಾಡಿದ್ರು ಸಹಿತ ನಿಮ್ಗೆ ಅರ್ನ್ ಆಗೋ ಚಾನ್ಸಸ್ ಏನು ಅರ್ನ್ ಆಗ್ತದೆ. ಸೊ ಅದ್ರ ಸಂಬಂಧ ಆ ಪ್ರಾಡಕ್ಟನ್ನು ನೀವು ನಿಮ್ಮ ಜನಕ್ಕೆ ಸಜೆಷನ್ ಮಾಡಬೇಕು. ಈಗ ನೀವು ಕಂಟೆಂಟ್ ಮಾಡಿದ್ರಿ, ಅದರಿಂದ ಫಾಲೋವರ್ಸ್ಗೆ ಏನಾದ್ರು ಆ ಫಾಲೋವರ್ಸಿಗೆ ನಿಮ್ಮ ಈ ಪ್ರಾಡಕ್ಟ್ಗಳನ್ನ ಸಜೆಷನ್ ಮಾಡೋದು, ನಿಮ್ಮ ಲಿಂಕ್ಸ್ ಅವ್ರಿಗೆ ಕಳಿಸೋದು, ಅಥವಾ ಒಂದು ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡೋದು, ಆ ಲಿಂಕನ್ನು ನಿಮ್ಮ ಡಿಸ್ಕ್ರಿಪ್ಷನ್ದಾಗೋ ಅಥವಾ ಕಮೆಂಟ್ ಬಾಕ್ಸ್ ಒಳಗೋ ಅದ್ರ ಕ್ಯಾಪ್ಷನ್ ಜಾಗದಾಗೋ ಎಲ್ಲೋ ಒಂದು ಕಡೆ ಅಟ್ಯಾಚ್ ಮಾಡಿದ್ರೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ ಜನ, ಇಂಟ್ರೆಸ್ಟ್ ಇದ್ದವರು, ಅವಶ್ಯಕತೆ ಇದ್ದವರು ತಗೋತಾರೆ ಅದನ್ನು. ಸೊ ಅದರಿಂದ ನಿಮಗೆ ಅರ್ನ್ ಆಗುತ್ತೆ. ಸೊ ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಪ್ರಾಡಕ್ಟನ್ನು ಮತ್ತೊಬ್ಬರಿಗೆ ಸಜೆಷನ್ ಮಾಡಿ, ಅದರ ಪಬ್ಲಿಸಿಟಿ ಮಾಡಿ, ಅದರ ಪ್ರಮೋಷನ್ ಮಾಡಿ ಅಲ್ಲಿ ಅವುಗಳನ್ನು ಸೆಲ್ ಮಾಡೋದು. ಇದರಿಂದ ನಿಮಗೆ ದುಡ್ಡು ಬರುತ್ತೆ. ಸೊ ಇದು ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಇದ್ರ ಸಂಬಂಧ ಕಂಟೆಂಟ್ ಮಾಡಬೇಕು ಆ್ಯಂಡ್ ಆಡಿಯನ್ಸ್ ಗ್ರೋತ್ ಆಗ್ಬೇಕು. ಸೊ ನಿಮ್ಮ ಹತ್ರನೂ ಸ್ವಲ್ಪ ಆಡಿಯನ್ಸ್ ಇದ್ರೆ ಅದು ಒಂದಾಯ್ತು. ಇನ್ನು ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್. ಈಗ ಕೆಲವೊಂದು ಸಿಕ್ಕಾಪಟ್ಟಿ ಬ್ರ್ಯಾಂಡ್ಗಳದಾವೆ. ಅವು ಒಂಬಿಲ್ಲೊಬ್ಬರು ನಿಮ್ಗೆ 10,000ನೋ 20,000ನೋ 50,000ನೋ 1,00,000ನೋ ಮಿಲಿಯನ್ನು ಆದಾಗ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಅದ್ರ ಒಳ್ಳೆ ಬ್ರ್ಯಾಂಡಿಗೆ ಸ್ಪಾನ್ಸರ್ ಮಾಡಿರಿ. ಸೊ ಈಗ ಆಡಿಯನ್ಸ್ ಗ್ರೋತ್ ಮಾಡ್ಕೋತಿದ್ರೆ ಬ್ರ್ಯಾಂಡ್ಗಳು ನಿಮ್ಮನ್ನು ಅಪ್ರೋಚ್ ಮಾಡ್ತಾವೆ, ನಮ್ಮ ಪ್ರಾಡಕ್ಟನ್ನು ಪ್ರಮೋಷನ್ ಮಾಡಿರಿ ಅಂತ ಹೇಳ್ತಾರೆ. ಸೊ ಏನೋ ಸಾಕಷ್ಟು ದುಡ್ಡಿದೆ ಅದರಲ್ಲಿ ಕೂಡ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇವುಗಳಿಂದ ಆ್ಯಡ್ಸು ಆ್ಯಂಡ್ ಮೇನ್ ಇನ್ಕಮ್ ಅಂದರೆ ಈ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್. ಸೊ ಅದ್ರ ಸಲುವಾಗಿ ಇಂಥವು ಮಾಡಿರಿ. ಮೊಬೈಲ್ ಸುಮ್ಮನೆ ಖಾಲಿ ಏನೋ ನೋಡೋಕ್ಕೆ ಅಥವಾ ಮತ್ತವ್ರು ಮಾಡಿದ್ದು ವಿಡಿಯೋಸ್ ಅಂತೂ ಸಪೋರ್ಟ್ ಮಾಡಿರಿ, ಬಟ್ ಚಂತನ ಅದೇ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮದು ಅಂತ ಏನಾದರೂ ಮಾಡಿರಲ್ಲ, ಅದು ಆಯ್ತು. ಅದು ಬಿಟ್ಟರೆ ನೆಕ್ಸ್ಟ್ ಇನ್ವೆಸ್ಟಿಂಗ್, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್. ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನಾಲೆಜ್ ಬೇಕು, ಪ್ರಾಕ್ಟೀಸ್ ಬೇಕು, ಎಕ್ಸ್ಪೀರಿಯನ್ಸ್ ಬೇಕು. ಸೊ ಯೂಟ್ಯೂಬ್ ಅಂತೂ ಫ್ರೀ ಇದ್ದೇ ಇದೆ. ಫ್ರೀ ಎಲ್ಲನೂ ಶಾಲೆಗೆ ಹೋಗಿ ಕಲಿಬೇಕು ಅಥವಾ ಯಾರೋ ಒಬ್ಬರ ಕಡೆ ಹೇಳಿಸ್ಕೊಂಡು ಕಲಿಬೇಕು ಅನ್ನೋದಂತೂ ಇಲ್ವೇ ಇಲ್ಲ. ಎಲ್ಲನೂ ನಿಮಗೆ ಫ್ರೀಯಾಗೇ ಸಿಗುತ್ತೆ. ಎವ್ರಿಥಿಂಗ್ ಈಸ್ ಫ್ರೀ ಫಾರ್ ಲರ್ನಿಂಗ್. ಆಯಿತಾ? ಸಿಗುತ್ತೆ, ಹುಡುಕ್ಬೇಕಷ್ಟೆ. ಸರಿಯಾದವ್ರನ್ನ ಚಾಯ್ಸ್ ಮಾಡಬೇಕು, ಸರಿಯಾದ ಕಂಟೆಂಟನ್ನು ಚೂಸ್ ಮಾಡಬೇಕು. ಅದನ್ನು ಚೂಸ್ ಮಾಡಿರಿ. ನೋಡಿರಿ ಇನ್ವೆಸ್ಟ್ ಹೆಂಗೆ ಮಾಡೋದು. ಇದು ಯಾವುದು ಕೆಟ್ಟದ್ದಲ್ಲ, ಒಳ್ಳೇದೇ, ಬಟ್ ಕರೆಕ್ಟಾಗಿ ಮಾಡಬೇಕು. ಯಾವುದನ್ನು ಚಟವಾಗಿ ತಲೆ ಗಬ್ಬಿಸ್ಕೊಬೇಡ್ರಿ. ಯಾವ್ದು ಎಷ್ಟಿರ್ಬೇಕು ಅಷ್ಟೇ ಲಿಮಿಟ್. ಅತಿಯಾದ್ರೆ ಅಮೃತನ ವಿಷಯ ಅಂತಾರಲ್ಲ, ನಾವು ಹಂಗೆ ಹಿರಿಯರು ಹೇಳ್ಬಿಟ್ರೆ ಆಲ್ರೆಡಿ. ಸೊ ಅದ್ರ ಸಂಬಂಧ ಇನ್ವೆಸ್ಟಿಂಗ್, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿರಿ. ಅದರ ಒಂದು ರಿಸರ್ಚ್ ಮಾಡಿರಿ, ಹೆಂಗೆ ಇನ್ವೆಸ್ಟ್ ಮಾಡೋದು, ಏನು ಸುದ್ದಿ ಮುಂಬರೋ ವಿಡಿಯೋದಾಗ ಮಾಡ್ಕೊತಗೊಂಡು ಇದ್ರಾಗ ಇಲ್ಲ ಅಂತ ಹೇಳತ್ತೀರಿ. ಸೊ ಅದು ನೀವು ಬರೀ ನಾವು ಹೇಳೋದ್ರಿಂದ ಆಗೋದಿಲ್ಲ. ಸೊ ನೀವು ಕೂಡ ಸ್ವಲ್ಪ ರಿಸರ್ಚ್ ಮಾಡ್ಬೇಕಾಗುತ್ತೆ. ಯಾವುದಾದ್ರೂ ರಿಸರ್ಚ್ ಮಾಡಿರಿ, ಹಾಗೆ ಮಾಡಕ್ಕೆ ಹೋಗ್ಬೇಡ್ರಿ. ನಾಲೆಜ್ ಇದ್ರೇ ಎಲ್ಲ. ಫಸ್ಟ್ ಲರ್ನ್, ಆಮೇಲೆ ಲರ್ನ್ ಅಷ್ಟೇ. ಸೊ ಅದ್ರ ಸಂಬಂಧ ಕಲೀರಿ. ಇನ್ನೂ ಸಾಕಷ್ಟು ದಾರಿಗಳದಾವ ಅರ್ನ್ ಮಾಡೋಕ್ಕೆ. ಹಂಗಂತೇಳಿ ಬೆಟ್ಟಿಂಗ್ ಆ್ಯಪ್ಸ್ ಸಿಕ್ಕಾಪಟ್ಟೆ IPL ಬೆಟ್ಟಿಂಗ್ ಆ್ಯಪ್ಸ್ ಅವು ಇವು ಅಂತೇಳಿ ಅಂಥದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಸೊ ಅದ್ರ ಸಂಬಂಧ ಅವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಬೆಟ್ಟಿಂಗ್ ನೆವರ್. ನೆಕ್ಸ್ಟ್ ಇದು ಸೈನ್ ಅಪ್ ಆರಿ, ಅಷ್ಟು ರೊಕ್ಕ $300 ಬರ್ತಾವ, ದಿನಕ್ಕೆ $5,000 ಗಳಿಸ್ಬಿಡ್ತೀರಿ. ಸೊ ದುಡ್ಡು ಮಾಡೋದು ಅಷ್ಟು ಈಸಿ ಅಲ್ಲ. ಅಷ್ಟು ಈಸಿ ಆಗಿದ್ರೆ ಇಲ್ಲೋ ಎಷ್ಟೊತ್ತಿಗೆ ಮುಖೇಶ್ ಅಂಬಾನಿ ಅವ್ರು ಒಬ್ಬರೇ ಇರ್ತಿದ್ದಿಲ್ಲ, ಭಾಳ ಜನ ಇರ್ತಿದ್ರು. ಸೊ ಹಂಗಾಗಿ ಕಷ್ಟಪಡಬೇಕಾಗತ್ತೆ. ಕಷ್ಟಪಡಬೇಕಂದ್ರೆ ನಾಲೆಜ್ ಸ್ವಲ್ಪ ಜಾಸ್ತಿ ಕಷ್ಟಪಡಬಾರ್ದಂದ್ರೆ ನಾಲೆಜ್ ಗಳಿಸ್ಕೋಬೇಕು. ನಾಲೆಜ್ ಅಂತೂ ಫ್ರೀ ಆಗಿರ್ತೈತಿ. ಸೊ ಹುಡುಕ್ರಿ ಸಿಗ್ತೈತಿ. ಈಗಂತೂ AI ಜಗತ್ತು, ಎಲ್ಲನೂ ಈಸಿ ಐತಿ. ಸ್ವತಃ ಕೆಲವೊಂದು ಪೇಜ್ಗಳು ರನ್ ಮಾಡ್ತಾರೆ. ಈ ಮೀಮ್ಸ್ ಮಾಡೋರು, ಟ್ರೋಲ್ ಮಾಡೋರು ಖಾಲಿ ಅಂತೂ ಮಾಡತ್ತಿಲ್ಲ. ಅವ್ರ ಹೊಟ್ಟೆ ಪಾಡಿಗೆ ಏನೋ ಒಂದು ಅರ್ನ್ ಮಾಡ್ತಾರೆ. ನೋಡ್ರಿ, ಮೀಮ್ಸ್ ಮಾಡತ್ತಾರ ಖಾಲಿ ಕೆಲಸ ಇಲ್ಲ, ಟ್ರೋಲ್ ಮಾಡ್ತಿರ್ಬೇಕು ಬಿಡ ಅಂತೇಳಿ ಕೆಲವೊಂದು ಜನ ನಂಬೋದಿಲ್ಲ. ಯೂಟ್ಯೂಬಿಂದ ರೊಕ್ಕ ಬರ್ತೈತೆ ಅಂತೇಳಿ, ಬರ್ತಂದ್ರೆ ನಂಬಂಗಿಲ್ಲ. ಸೊ ಅದ್ರ ಸಂಬಂಧ ಮಾಡಿರಿ, ದುಡ್ಡು ಬರುತ್ತೆ. ಯೂಟ್ಯೂಬಿಂದಾನೇ ದುಡ್ಡು ಬರುತ್ತೆ. ಆಯಿತಾ? ಮುಂಬರುವ ವಿಡಿಯೋಗಳಲ್ಲಿ ಹಂಗೆ ಸ್ವಲ್ಪ ಜಾಸ್ತಿ ಡೆಪ್ತಾಗಿ ಒಂದೊಂದೇ ಟಾಪಿಕ್ ತೊಗೊಂಡ್ಕೆರೆ ಹೋಗಂತೇಳಿ ಸೊ ಒಂದು ಹೋಲ್ ಈ ಮೊಬೈಲ್ ಕಾನ್ಸೆಪ್ಟ್ ಇಟ್ಕೊಂಡ್ಕೆರೆ ನೋಡಾತೀನಿ. ಇದನ್ನೆಲ್ಲ ಮಾಡೋದಕ್ಕೊಂದು ಚಲೋ ಮೊಬೈಲ್ ಬೇಕಲ್ಲ. ಸೊ ಮೊಬೈಲ್ಸ್ ಬಗ್ಗೆನೇ ಬರೋದು ಒಂದು ವಿಡಿಯೋ ಮಾಡ್ತೀನಿ, ಬೆಸ್ಟ್ ಅಪ್ಕಮಿಂಗ್ ಫೋನ್ಸ್ ಅಂತೇಳಿ. ಅಥವಾ ಈ ಕೆಲಸಕ್ಕೋಸ್ಕರ ಚಲೋ ಫೋನ್ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್, ಅದ್ರ ಬಗ್ಗೆ ಮಾಡೋಣ. ಇನ್ನೂ ಸಾಕಷ್ಟು ದಾರಿಗಳಿದ್ದಾವೆ. ಸೊ ಅದು ಒಂದು ಸಣ್ಣ ವಿಡಿಯೋ ಅಂತ ಅನ್ಕೋತೀನಿ. ಹೆಲ್ಪ್ ಆದರೆ ಅಥವಾ ನಿಮಗೂ ಏನಾದರೂ ಮಾಡಬೇಕಂತ ಮೋಟಿವೇಟ್ ಆದರೆ ಮಾಡಿ, ದಯವಿಟ್ಟು ಬಿಡಕ್ಕೆ ಹೋಗ್ಬೇಡಿ. ಏನಾದರೂ ಮಾಡಿದ್ರೆ ಅದನ್ನು ಹೊಸದು ಅಂತ ಅಂತಾರೆ. ಅದ್ರ ಸಂಬಂಧ ಏನಾದರೂ ಹೊಸದಾಗಿ ಮಾಡಿ, ಆಯಿತಾ? ಹಾಗಂತ ಎಜುಕೇಷನ್ ಬಿಡು ಅಂತ ಹೇಳ್ತಾ ಇಲ್ಲ ನಾನು. ಎಜುಕೇಷನ್ ಬಿಟ್ಟು ಇದೇ ಮಾಡಿರಿ ಅಂತ ಹೇಳತ್ತಿಲ್ಲ. ಅದನ್ನೂ ಇರಲಿ. ಇದು ಖಾಲಿ ಟೈಮಲ್ಲಿ ಏನೋ ಒಂದು ಮಾಡಿರಿ. ಹೇಳಕ್ಕೆ ಬರಲ್ಲ. ಮಿರಾಕಲ್ಸ್ ಆರ್ ಹ್ಯಾಪನ್ ಎನಿವೇರ್, ಎನಿ ಟೈಮ್ ಆ್ಯಂಡ್ ಎನಿ ಪ್ಲೇಸ್. ಆಯಿತಾ? ಸೊ ಸಿಗೋಣ ಮುಂದೆ ನೋಡಿದಾಗ. ಅಲ್ಲಿವರೆಗೂ ನಮಸ್ಕಾರ ಫ್ರಮ್ AYT.